ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಟ್ ಕಿಡಿ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತಿನ ವೀಡಿಯೋದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ VS ಕೋಡ್ ಆಮೇಲೆ MinGW ಇವೆರಡೂ ಯಾವ ರೀತಿ ಸೆಟಪ್ ಮಾಡಬೇಕು ಅಂತ ನೋಡ್ತಾ ಇದ್ದೀವಿ. ಅದಾದಮೇಲೆ VS ಕೋಡ್ನ ಯಾವ ರೀತಿ ಸೆಟಪ್ ಮಾಡಬೇಕು, ಇನ್ಸ್ಟಾಲ್ ಮಾಡಿ ಆದಮೇಲೆ ಕೆಲವೊಂದಿಷ್ಟು ಟಾಸ್ಕ್ಗಳಿರ್ತವೆ, ಅವನ್ನ ಪರ್ಫಾರ್ಮ್ ಮಾಡಬೇಕಾಗುತ್ತೆ, ಸ್ವಲ್ಪ ಸ್ಮೂತಾಗಿ ನಡಿಬೇಕು ಎಲ್ಲ ಅಂತಂದರೆ. ಓಕೆ, ಅದಾದಮೇಲೆ MinGWದು ಸ್ವಲ್ಪ ಜನಕ್ಕೆ ಪ್ರಾಬ್ಲಮ್ ಬರ್ತಾ ಇತ್ತು, ರೈಟ್? ಸಿ ಪ್ರೋಗ್ರಾಮಿಂಗ್ ಒಂದು ಕೋರ್ಸ್ ಇದೆ ನನ್ನ ಹತ್ರ, ಸೊ ಅದರಲ್ಲಿ ಹೇಳಿದ್ದೀನಿ ಆಲ್ರೆಡಿ VS ಕೋಡ್ ಆಮೇಲೆ MinGW ಯಾವ ರೀತಿ ಸೆಟಪ್ ಮಾಡಬೇಕು ಅಂತ. ಸ್ವಲ್ಪ ಪ್ರಾಬ್ಲಮ್ ಬರ್ತಾ ಇದೆ, ದ್ಯಾಟ್ಸ್ ಅ ಓಲ್ಡ್ ಮೆಥಡ್, ಸ್ವಲ್ಪ ಓಲ್ಡ್ ಮೆಥಡ್ ಅದು. ಸೊ ಅದು ಇವಾಗ ವರ್ಕ್ ಆಗ್ತಾ ಇಲ್ಲ ಕರೆಂಟ್ಲಿ. ಓಕೆ, ಸೊ ಅದಕ್ಕೋಸ್ಕರ ಒಂದು ಹೊಸ ಮೆಥಡ್ನ ತೊಗೊಂಬಂದಿದ್ದೀನಿ. MinGWನ ಯಾವ ರೀತಿ ಇನ್ಸ್ಟಾಲ್ ಮಾಡಿಸ್ಬೇಕು ಅದ್ರ ಬಗ್ಗೆ ಕೂಡ ಹೇಳ್ತೀನಿ. ಅದಾದಮೇಲೆ ಇವತ್ತು ಟೋಟಲ್ 2 ವೀಡಿಯೋಸ್ ಬರೋ ಚಾನ್ಸಸ್ ಇದೆ. ಓಕೆ, ಸೊ ಇದಂತೂ ಏನಪ್ಪ ಅಂದರೆ ಎನ್ವೈರ್ಮೆಂಟ್ನ ಸೆಟಪ್ ಮಾಡೋದಕ್ಕೋಸ್ಕರ ಮಾಡಿರುವಂಥ ವೀಡಿಯೋ. ನೆಕ್ಸ್ಟ್ ವೀಡಿಯೋ ಏನಿದೆ ಅಂತಂದರೆ ಬೇಸಿಕ್ಸ್. ಇವತ್ತಿಂದಾನೇ ಸ್ಟಾರ್ಟ್ ಮಾಡಿಬಿಡೋಣ. C++ ಪ್ರೋಗ್ರಾಮಿಂಗ್ದು ಏನು ಬೇಸಿಕ್ಸ್ ಇದ್ದಾವೆ ಅವನ್ನ ಇವತ್ತಿಂದಾನೇ ಕ್ಲಿಯರ್ ಮಾಡ್ಕೊಳ್ತಾ ಹೋಗೋಣ ಒನ್ ಬೈ ಒನ್. ಸೊ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ನಮಗಿವಾಗ ಬೇಸಿಕಲಿ ಬೇಕಾಗಿರೋದು 2 ಫೈಲ್ಸ್ಗಳು. ಓಕೆ, ಒಂದು ಬಂದ್ಬಿಟ್ಟು WinSlab MinGW, ಅದಾದಮೇಲೆ ವಿಜುವಲ್ ಸ್ಟುಡಿಯೋ ಕೋಡ್. ಎರಡರದ್ದು ಲಿಂಕ್ ಏನು ಮಾಡಿರ್ತೀನಿ ಅಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ವಿಜುವಲ್ ಸ್ಟುಡಿಯೋ ಕೋಡ್ದು ಏನಿದೆ ಫೈಲ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗಿತ್ತು ಅಂತಂದರೆ ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕು. ವಿಂಡೋಸ್ ಇದ್ದರೆ ವಿಂಡೋಸ್ಗೋಸ್ಕರ ಡೌನ್ಲೋಡ್ ಮಾಡ್ಕೊಳ್ಳಿ, ಲಿನಿಕ್ಸ್ ಇದ್ದರೆ ಲಿನಿಕ್ಸ್ಗೋಸ್ಕರ ಡೌನ್ಲೋಡ್ ಮಾಡ್ಕೊಳ್ಳಿ, ಮ್ಯಾಕ್ ಇದ್ದರೆ ಮ್ಯಾಕಿಗೋಸ್ಕರ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ ನಿಮಗೆ ಸೆಟ್ಟಿಂಗ್ ಅಪ್ ಇದರಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ಪ್ರೆಸೆಂಟ್ಲಿ ವಿಂಡೋಸ್ನಲ್ಲಿ ಹೇಳ್ತಾ ಇದ್ದೀನಿ. ಸೊ ಬಿಕಾಸ್ ಈ ಕೋರ್ಸ್ನಲ್ಲಿ ಎಂಟೈರ್ ಕೋರ್ಸ್ನಲ್ಲಿ ನಾವು ವಿಂಡೋಸ್ ಯೂಸ್ ಮಾಡ್ತಾ ಇದ್ದೀವಿ, ಸೊ ಅದಕ್ಕೋಸ್ಕರ ವಿಂಡೋಸ್ನಲ್ಲೇ ಸೆಟಪ್ ಮಾಡ್ತಾ ಇದ್ದೀನಿ. ಓಕೆ, ವಿಂಡೋಸ್ಗೋಸ್ಕರ ಇಲ್ಲಿ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಮ್ಮದು ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ಡೌನ್ಲೋಡಿಂಗ್ VS ಕೋಡ್. ಓಕೆ, ಸ್ವಲ್ಪ ವೆಯ್ಟ್ ಮಾಡಿ, ಸ್ಟಾರ್ಟ್ ಆಗುತ್ತೆ. Ctrl+J ಕೊಟ್ಟರೆ ನೋಡ್ಬೋದು ಇಲ್ಲಿ ಸ್ಟಾರ್ಟ್ ಆಗಿದೆ. ಓಕೆ, ಸೊ ನನ್ನ ಹತ್ರ ಆಲ್ರೆಡಿ ಇದೆ, ಸೊ ಅದಕ್ಕೆ ಏನು ಮಾಡೋಣ, ಪಾಸ್ ಮಾಡ್ಕೊಳ್ಳೋಣ, ರೈಟ್? ಸೊ ಜಸ್ಟ್ ಏನು ಮಾಡಬೇಕಾಗಿದೆ, ನೀವು ಕ್ಲಿಕ್ ಮಾಡಬೇಕಾಗಿದೆ. ನಾವು ಕೊಟ್ಟಿರುವಂಥ ಲಿಂಕ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ, ಅದೇನಾಗುತ್ತೆ ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಲಿಂಕ್ನ ನಾನು ಏನು ಮಾಡ್ಕೊತೀನಿ, ಕಾಪಿ ಮಾಡಿ ಇಟ್ಕೊಳ್ತೀನಿ. ಓಕೆ, ಸೊ ನಿಮಗೆ ಕೊಡಬೇಕು ಡಿಸ್ಕ್ರಿಪ್ಷನಲ್ಲಿ, ರೈಟ್? ಸೊ ಅದಕ್ಕೋಸ್ಕರ ಸೊ ಅದಾದಮೇಲೆ ಸೆಟಪ್ MinGWನ ಸೆಟಪ್ ಮಾಡ್ಕೋಬೇಕು. MinGWನ ಸೆಟಪ್ ಮಾಡ್ಕೊಳ್ಳೋದಕ್ಕೆ WinSlab ಇಲ್ಲಿಂದ ನಾವೇನು ಮಾಡ್ಬೋದು ಅಂದರೆ ಫೈಲ್ನ ಡೌನ್ಲೋಡ್ ಮಾಡ್ಕೋಬೋದು. ತುಂಬ ಈಸಿ ಮೆಥಡ್ ಇದೆ ಇದು ಒಂದು. ಓಕೆ, ಸೊ ಅದಕ್ಕೋಸ್ಕರ ಇದನ್ನ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ, WinSlab. ಸೊ ಇದನ್ನ ಜಸ್ಟ್ ಕಾಪಿ ಮಾಡ್ಕೊಳ್ತೀನಿ. ಓಕೆ, ಸೊ ಕಾಪಿ ಮಾಡ್ಕೊಂಬಿಟ್ಟು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ, ರೈಟ್? ಸೊ ಬೇಡ. ಓಕೆ, ಅದಾದಮೇಲೆ ಸೆಟಪ್ VS ಕೋಡ್ ಒಳಗಡೆ ಕೋಡ್ ರನ್ನರ್ ಇನ್ಸ್ಟಾಲ್ ಮಾಡಿಸ್ಬೇಕು. C++ ಮೈಕ್ರೋಸಾಫ್ಟ್ ಟೂಲ್ ಇದೆ, ಸೊ ಅದೊಂದು ಇನ್ಸ್ಟಾಲ್ ಮಾಡಿಸ್ಕೋಬೇಕು. ಅದಾದಮೇಲೆ ಸೆಟ್ಟಿಂಗ್ ಅಪ್ ಕಾಂಪಿಟೇಟಿವ್ ಕೋಡಿಂಗ್ ಇಂಟರ್ಫೇಸ್, ಸ್ವಲ್ಪ ಇಂಟರ್ಫೇಸ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ. ಓಕೆ, ಸೊ ಸ್ವಲ್ಪ ಈಸಿ ಆಗಬೇಕು, ಸ್ವಲ್ಪ ಅಟ್ರಾಕ್ಟಿವ್ ಅನಿಸ್ಬೇಕು. ಸೊ ಆ ರೀತಿಯಾದ ಒಂದು ಇಂಟರ್ಫೇಸ್ನ ಸೆಟ್ ಮಾಡಿಸ್ತಾ ಇದ್ದೀನಿ. ತುಂಬ ಹೆಲ್ಪ್ಫುಲ್ ಕೂಡ ಆಗುತ್ತೆ, ಜಸ್ಟ್ ನೋಡೋದಕ್ಕಷ್ಟೇ ಚೆನ್ನಾಗಿ ಕಾಣಿಸೋದಲ್ಲ, ಅದು ಕೋಡಿಂಗ್ನಲ್ಲೂ ಕೂಡ ಹೆಲ್ಪ್ ಆಗಬೇಕು. ಸೊ ಅಂಥದ್ದೊಂದು ಇಂಟರ್ಫೇಸ್ ಸೆಟ್ ಮಾಡೋಣ. ಅದನ್ನು ಕೂಡ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ಹೇಳ್ಕೊಡ್ತೀನಿ. ಓಕೆ, ಸೊ ಅದನ್ನ ಮಾಡಬೇಕು. ಓಕೆ, ಸೊ ಇವಾಗ ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಏನಿದಾವೆ ಎಲ್ಲರೂ ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲೇ ನೀವು ಕ್ಲಿಕ್ ಮಾಡ್ಕೊಳ್ಳಿ ಲೇಟೆಸ್ಟ್ ಮೇಲೆ. ಓಕೆ, ಸೊ Win32 ಇತ್ತಂದರೆ ನಿಮ್ಮ 32 ಬಿಟ್ ಇತ್ತಂದರೆ ಫಸ್ಟ್ನೇ ಕ್ಲಿಕ್ ಮಾಡ್ಕೊಳ್ಳಿ. 64 ಬಿಟ್ ಒಂದು ಇತ್ತು ಅಂದರೆ ಸೆಕೆಂಡ್ ಲಿಂಕ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ಜಿಪ್ ಫೈಲ್ ಡೌನ್ಲೋಡ್ ಆಗುತ್ತೆ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ರೀತಿಯಾದಂಥ ಒಂದು ಜಿಪ್ ಫೈಲ್ ಏನಾಗುತ್ತೆ ಅಂದರೆ ಡೌನ್ಲೋಡ್ ಆಗುತ್ತೆ. ಓಕೆ, ಜಸ್ಟ್ ಏನು ಮಾಡ್ಕೋಬೇಕು, ಒಳಗಡೆ ಹೋಗಬೇಕು. ನಿಮ್ಮ ಹತ್ರ ಜಿಪ್ ಫೈಲ್ ಇರೋ ಕಾರಣದಿಂದಾಗಿ ನೀವು ಬೇರೆ ಯಾವುದೇ ರೀತಿಯಾದಂಥ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಜಸ್ಟ್ ನೀವೇನು ಮಾಡ್ಕೊಳ್ಳಿ, ಓಪನ್ ಮಾಡ್ಕೊಂಬಿಟ್ಟು ಎಕ್ಸ್ಟ್ರಾಕ್ಟ್ ಟು ಮಾಡ್ಕೊಳ್ಳಿ, ಹೊರಗಡೆ ತೊಗೊಂಡು ನಿಮ್ಮ ಫೈಲ್ನ. ಓಕೆ, ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಆದಮೇಲೆ ಸೊ ಫೈಲ್ ಯಾವ ರೀತಿ ಕಾಣಿಸುತ್ತೆ ಅಂದರೆ ಸಮಥಿಂಗ್ ಲೈಕ್ ದಿಸ್ ಕಾಣಿಸುತ್ತೆ. ಓಕೆ, ಸೊ ಈ ರೀತಿ ಕಾಣಿಸುತ್ತೆ. ಓಕೆ, ಸೊ ಅದರೊಳಗಡೆ ಏನಿರುತ್ತೆ ಅಂದರೆ ಈ ಫೋಲ್ಡರ್ ಒಳಗಡೆ MinGW64 ಅನ್ನೋ ಒಂದು ಫೋಲ್ಡರ್ ಇರುತ್ತೆ. ಈ ಫೋಲ್ಡರ್ ಆ್ಯಕ್ಚುಲಿ ನಮಗೆ ಇಂಪಾರ್ಟೆಂಟ್. ಈ MinGW64 ಅನ್ನೋಂಥ ಫೋಲ್ಡರ್ ಇದೆ, ಇದು ನಮಗೆ ಇಂಪಾರ್ಟೆಂಟು. ಸೊ ಇದನ್ನ ಏನು ಮಾಡ್ಕೋಬೋದು ಅಂದರೆ ನೀವು ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊಳ್ಳಿ ಡೆಸ್ಕ್ಟಾಪ್ನಲ್ಲಿ, ಅಥವಾ ನಿಮಗೆ ಎಲ್ಲಿ ಬೇಕಾಗಿದೆಯೋ ಅಲ್ಲೇ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊಳ್ಳಿ. ನಾನು ಇವಾಗ ಇದನ್ನ ಪ್ರೆಸೆಂಟ್ಲಿ ಡೆಸ್ಕ್ಟಾಪ್ನಲ್ಲಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊಂಡಿದ್ದೀನಿ. ಹೇರ್ ವಿ ಗೋ. ಸೊ ಇದು ನಮ್ಮದು MinGW. ಓಕೆ, ಇದು ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯಲ್ಲ ಅಂತ ಚೆಕ್ ಮಾಡ್ಬೇಕಂದ್ರೆ ಓಪನ್ ಮಾಡ್ಕೊಳ್ಳಿ. ಬಿನ್ ಫೋಲ್ಡರ್ನಲ್ಲಿ ಬನ್ನಿ. ಬಿನ್ ಫೋಲ್ಡರ್ನಲ್ಲಿ ಬಂದುಬಿಟ್ಟು ಸರ್ಚ್ ಬಾರ್ನಲ್ಲಿ CMD ಅಂತ ಕೊಟ್ಬಿಟ್ಟು ಎಂಟರ್ ಕೊಡಿ, ಪಾತಲ್ಲಿ. ಓಕೆ, ಸೊ ಪಾತ್ನಲ್ಲಿ ಕೊಟ್ಬಿಟ್ಟು CMD ಅಂತ ಎಂಟರ್ ಕೊಟ್ಟರೆ ನಮ್ಮ ಕಮಾಂಡ್ ಪ್ರಾಂಪ್ಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಾವು ಏನು ಮಾಡ್ಬೋದು, GCC ಅಂತ ಕೊಟ್ಬಿಟ್ಟು ಎಂಟರ್ ಕೊಟ್ಟರೆ ಈ ರೀತಿ ಫ್ಯಾಟಲ್ ಎರರ್ ಅಂತ ಬರಬೇಕು. ಓಕೆ, ಸೊ ಈ ರೀತಿ ಫ್ಯಾಟಲ್ ಎರರ್ ಅಂತ ಬರ್ತಾ ಇದ್ದಾನೆ, ಟೂಲ್ಸ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇದ್ದಾವೆ ಅಂತ ಅರ್ಥ. ಓಕೆ, ಸೊ ಇವಾಗ ಏನು ಮಾಡೋಣ, ಇದನ್ನು ಬಿನ್ ಪಾತ್ ಏನಿದೆ ಕಂಪ್ಲೀಟಾಗಿ. ಓಕೆ, ಸೊ ಬಿನ್ ಪಾತ್ ಏನಿದೆ ಇದನ್ನ ಏನು ಮಾಡ್ಕೊಳ್ಳೋಣ ಅಂದರೆ ಕಾಪಿ ಮಾಡ್ಕೊಳ್ಳೋಣ. ಬಿನ್ ಪಾತ್ ಕಾಪಿ ಮಾಡಿಕೊಂಡೆ. ಅದಾದಮೇಲೆ ನಾನು ಏನು ಮಾಡ್ತೀನಿ ಅಂತಂದರೆ ಎನ್ವೈರ್ಮೆಂಟ್ ಇಲ್ಲಿ ಸರ್ಚ್ ಮಾಡ್ತೀನಿ. ಓಕೆ, ಸೊ ಎನ್ವೈರ್ಮೆಂಟ್ ವೇರಿಯಬಲ್ಸ್ ಅಂತ. ಸೊ ಅಷ್ಟೊಂದಲೇ ನಮ್ಗೆ ಸಿಕ್ಬಿಡುತ್ತೆ ಇಲ್ಲ, ಎಡಿಟ್ ದ ಸಿಸ್ಟಮ್ ಎನ್ವೈರ್ಮೆಂಟ್ ವೇರಿಯಬಲ್ಸ್ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಎನ್ವೈರ್ಮೆಂಟ್ ವೇರಿಯಬಲ್ಸ್ ಓಪನ್ ಆಗುತ್ತೆ. ಓಕೆ, ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ಎನ್ವೈರ್ಮೆಂಟ್ ವೇರಿಯಬಲ್ಸ್ ಅಂತ. ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪಾತ್ ಅಂತ ಇರುತ್ತೆ. ಓಕೆ, ಸೊ ಇಲ್ಲಾದರೂ ಆಗಿರ್ಬೋದು ಅಥವಾ
ಇಲ್ಲಾದರೂ ಓಕೆ. ಸೊ ಇದು ಏನಪ್ಪ ಅಂದ್ರೆ ಪೂರ್ತಿ ಸಿಸ್ಟಮ್ಗೆ, ಇದು ವಾಸಿದ್ ಅನ್ನೋಂಥ ಯೂಸರ್ಗೆ ಮಾತ್ರ ಪಾತ್ನ ಸೆಟ್ ಮಾಡೋದು, ಎನ್ವೈರ್ಮೆಂಟ್ ವೇರಿಯಬಲ್ಸ್ಗಳನ್ನ ಸೆಟ್ ಮಾಡ್ಕೊಳ್ಳೋದು. ಇದು ಪೂರ್ತಿ ಸಿಸ್ಟಮ್ಗೆ, ನೀವೆಲ್ಲಿ ಮಾಡ್ಕೊಳ್ತೀರೋ ಅಲ್ಲಿ ಮಾಡ್ಕೋಬೋದು. ಪೂರ್ತಿ ಸಿಸ್ಟಮ್ಗೆ ಆದರೆ ಪೂರ್ತಿ ಸಿಸ್ಟಮ್ಗೆ ಮಾಡ್ಕೋಬೋದು. ಜಸ್ಟ್ ನಿಮ್ಮದೊಂದು ಯೂಸರಿಗೆ ಅಷ್ಟೇ ಮಾಡಬೇಕಾಗಿದೆ ಅಂದರೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಪಾತ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಎಡಿಟ್ ಅಂತ ಕೊಡಿ. ಓಕೆ, ಸೊ ನಾನು ಏನು ಮಾಡ್ತೀನಿ, ಸಿಸ್ಟಮಿಗೆ ಮಾಡಿಸ್ತಾ ಇದ್ದೀನಿ ಬೇಸಿಕಲಿ. ಓಕೆ, ಸೊ ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡ್ತೀನಿ. ಪಾತ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಎಡಿಟ್ ಅಂತ ಕೊಡ್ತೀನಿ. ಅದಾದಮೇಲೆ ನ್ಯೂ ಅಂತ ಆ್ಯಡ್ ಮಾಡಿಬಿಟ್ಟು ಅಲ್ಲೇನು ಪಾತ್ನ ಕಾಪಿ ಮಾಡ್ಕೊಂಡಿದ್ವಿ Ctrl+V ಕೊಟ್ಬಿಟ್ಟು ಪೇಸ್ಟ್ ಮಾಡ್ತೀನಿ. ಓಕೆ, ಸೊ ಯೂಸರ್ ವಾಸಿಡ್ ಡೆಸ್ಕ್ಟಾಪ್ Minji-W64 ವಿನ್ ಫೋಲ್ಡರ್ನ ಏನು ಮಾಡ್ತಾ ಇದ್ದೀನಿ, ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ ಅಂತ ಕೊಟ್ಟೆ. ಸೊ ಇವಾಗ ಆ್ಯಡ್ ಆಗಿದೆ. ಏನಪ್ಪ ಇದ್ರದ್ದು ಅಡ್ವಾಂಟೇಜ್ ಅಂತಂದರೆ, ಇವಾಗ ನೋಡಿ ನಾನು ಆ ಫೋಲ್ಡರ್ ಒಳಗಡೆ ಹೋಗ್ಬಿಟ್ಟು Minji-W ಫೈಲ್ಸ್ಗಳಂದರೆ ಟೂಲ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದೆ. ಇವಾಗ ನಾನು ಎಲ್ಲಿಂದ ಬೇಕಾದ್ರೂ ಕಮಾಂಡ್ ಪ್ರಾಂಪ್ಟ್ನ ಓಪನ್ ಮಾಡ್ಬೋದು. ಓಕೆ, ಸೊ ಕಮಾಂಡ್ ಪ್ರಾಂಪ್ಟ್ನ ಓಪನ್ ಮಾಡ್ಕೊಂಬಿಟ್ಟು GCC ಅಂತ ಕೊಟ್ಟರೆ, ಓಕೆ ಸಮಥಿಂಗ್ ವೆಂಟ್ ರಾಂಗ್, ಲೆಟ್ ಮಿ ಚೆಕ್ ಇಟ್. ಓಕೆ ಓಕೆ, ಸೊ ಆಲ್ ರೈಟ್, ಕ್ಲೋಸ್ ಮಾಡ್ಕೊಳ್ಳೋಣ. ಇದನ್ನ ಇನ್ನೊಂದು ಸತಿ ಟ್ರೈ ಮಾಡೋಣ. ಓಕೆ, ಸೊ ಇನ್ಸ್ಟಾಲ್ ಆಗಿದೆ. ಬೇಸಿಕಲಿ ಓಕೆ ಅಂತ ಕೊಟ್ಬಿಟ್ಟು ಎಂಟರ್ ಕೊಡಬೇಕಾಯ್ತು, ಅದನ್ನು ಕೊಟ್ಟಿದ್ದಿಲ್ಲ ನಾನು ಅಷ್ಟೇ. ಓಕೆ ಅಂತ ಕೊಟ್ಬಿಟ್ಟು ಎಂಟರ್ ಕೊಡಿ. ಸೊ ಏನಾಗುತ್ತೆ ಅಂದರೆ ನಮ್ಮದು GCC ಕಂಪೈಲರ್ ಇನ್ಸ್ಟಾಲ್ ಆಗುತ್ತೆ. ಓಕೆ, ಸೊ ಈ ರೀತಿ ನಾವು GCCನ ಯೂಸ್ ಮಾಡ್ಕೋಬೋದು. ಫಸ್ಟ್ ಥಿಂಗ್ ಏನಾಯಿತು, GCC ಕಂಪ್ಲೀಟ್ ಆಯಿತು. ಇವಾಗ ನೆಕ್ಸ್ಟ್ ವಿಜುವಲ್ ಸ್ಟುಡಿಯೋ ಕೋಡ್. ಓಕೆ, ಸೊ ಇದನ್ನು ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಇದು ಡೌನ್ಲೋಡ್ ಫೋಲ್ಡರ್ನಲ್ಲಿ ಇರುತ್ತೆ. ನಾನು ಮತ್ತೆ ಇದನ್ನ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊಂಡಿದ್ದೀನಿ ಡೆಸ್ಕ್ಟಾಪಿಗೆ ನಿಮ್ಗೆ ತೋರ್ಸೋಕ್ಕೋಸ್ಕರ. ಓಕೆ, ಜಸ್ಟ್ ಏನು ಮಾಡೋಣ, ಇದನ್ನ ಡಬಲ್ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಅಕ್ಸೆಪ್ಟ್ ಅಗ್ರಿಮೆಂಟ್ಸ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲಿ ಇನ್ಸ್ಟಾಲ್ ಮಾಡಿಸ್ಬೇಕಾಗಿದೆ ಮೈಕ್ರೋಸಾಫ್ಟ್ VS ಕೋಡ್ನ ಅಂತ ಕೇಳ್ತಾ ಇದ್ದೆ. ಸೊ ಅದು ಏನಿದೆ ಡಿಫಾಲ್ಟ್ ಫೋಲ್ಡರ್ ಅದೇ ಇರಲಿ. ನೆಕ್ಸ್ಟ್ ಅಂತ ಕೊಡಿ. ಅದಾದಮೇಲೆ ಓಕೆ, ಡೋಂಟ್ ಕ್ರಿಯೇಟ್ ಸ್ಟಾರ್ಟ್ ಮಾಡಿ ಫೋಲ್ಡರ್ ಇದೇನು ಕ್ಲಿಕ್ ಮಾಡ್ಕೊಳ್ಕೊಬಿಡಿ. ಜಸ್ಟ್ ಏನು ಮಾಡಿ ನೆಕ್ಸ್ಟ್ ಅಂತ ಕೊಡಿ. ಓಕೆ, ಕ್ರಿಯೇಟ್ ಡೆಸ್ಕ್ಟಾಪ್ ಐಕಾನ್. ಓಕೆ, ಡನ್. ಅದಾದಮೇಲೆ ಮತ್ತೆ ನೋಡ್ಬೋದು ಓಪನ್ ವಿತ್ ಕೋಡ್ ಆ್ಯಕ್ಷನ್ ವಿಂಡೋಸ್ ಎಕ್ಸ್ಪ್ಲೋರರ್. ಓಕೆ, ಕ್ಲಿಕ್ ಮಾಡಿ ಅದನ್ನು ಕೂಡ ಓಪನ್ ವಿತ್ ಕೋಡ್ ಆ್ಯಕ್ಷನ್ ವಿಂಡೋಸ್ ಎಕ್ಸ್ಪ್ಲೋರ್ ಡೈರೆಕ್ಟ್ರಿ ಕಂಟೆಕ್ಸ್ಟ್ ಮೆನು. ಓಕೆ, ಇದನ್ನು ಕೂಡ ಕೊಡಿ. ಓಕೆ, ಸೊ ಎಷ್ಟು ಕೊಟ್ಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ಸ್ಟಾಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಟೈಪ್ ತೊಗೊಳುತ್ತೆ, ಬಟ್ ಸ್ಟಿಲ್ ವೆಯ್ಟ್ ಮಾಡಿ. ಓಕೆ, ಆಲ್ ರೈಟ್. ಸೊ ನಮ್ದು ಏನಾಗಿದೆ, ಇವಾಗ ಇನ್ಸ್ಟಾಲ್ ಆಗಿದೆ ವಿಜುವಲ್ ಸ್ಟುಡಿಯೋ ಕೋಡ್. ಜಸ್ಟ್ ಫಿನಿಶ್ ಅಂತ ಕೊಟ್ಟರೆ ಇದೇನಾಗುತ್ತೆ ಅಂದರೆ ಲಾಂಚ್ ಆಗುತ್ತೆ. ಓಕೆ, ಸೊ ಈ ರೀತಿ ಕಾಣಿಸುತ್ತೆ ನಮ್ಮದು ವಿಜುವಲ್ ಸ್ಟುಡಿಯೋ ಕೋಡ್ ಬೇಸಿಕಲಿ. ಓಕೆ, ಸೊ ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ ಇವಾಗ ಪ್ರೆಸೆಂಟ್ಲಿ. ಆಲ್ ರೈಟ್, ಇವಾಗ ವಿಜುವಲ್ ಸ್ಟುಡಿಯೋ ಕೋಡ್ ಇನ್ಸ್ಟಾಲ್ ಆಯಿತು. ಆಮೇಲೆ ಏನಾಗಿದೆ, ನಮ್ಮದು Minji-W ಕೂಡ ಓಪನ್ ಆಗಿದೆ. ಇವಾಗ ವಿಜುವಲ್ ಸ್ಟುಡಿಯೋ ಕೋಡ್ನ ಓಪನ್ ಮಾಡೋದಿತ್ತು ಅಂದರೆ ಯಾವ ರೀತಿ ಓಪನ್ ಮಾಡಬೇಕು, ಬೇಸಿಕಲಿ ಡೈರೆಕ್ಟ್ಲಿ ವಿಜುವಲ್ ಸ್ಟುಡಿಯೋ ಕೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಓಪನ್ ಮಾಡಬಾರ್ದು. ಒಂದು ಬೆಸ್ಟ್ ವೇ ಹೇಳ್ತೀನಿ ನಿಮಗೆ ಯಾವ ರೀತಿ ಓಪನ್ ಮಾಡಬೇಕು ಅಂತ. ಓಕೆ, ಸೊ ಇಲ್ಲಿದೆ ನಮ್ಮದು ವಿಜುವಲ್ ಸ್ಟುಡಿಯೋ ಕೋಡ್. ಇದು ಬೇಸಿಕಲಿ ಓಕೆ ಸೆಟಪ್ ಮಾಡೋಕ್ಕೋಸ್ಕರ ಡೌನ್ಲೋಡ್ ಮಾಡುವಂಥ exe ಫೈಲ್. ಓಕೆ, ಸೊ ಇದು ನಮ್ಮದು ವಿಜುವಲ್ ಸ್ಟುಡಿಯೋ ಕೋಡ್ ಆ್ಯಕ್ಚುಲಿ. ಆಲ್ ರೈಟ್, ಸೊ ಇವಾಗ ಏನು ಮಾಡ್ಕೊಳ್ಳೋಣ, ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಇಲ್ಲೇನಂತ ಕ್ರಿಯೇಟ್ ಮಾಡ್ಕೊಳ್ತೀನಿ ಅಂದರೆ ಇದನ್ನ ಫೋಲ್ಡರ್ DSA ಇನ್ ಕನ್ನಡ ಅಂತ ಕೊಟ್ಬಿಟ್ಟು ಎಂಟರ್ ಕೊಡ್ತೀನಿ. ಓಕೆ, ಸೊ ಈ ಫೋಲ್ಡರ್ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಇದು ಪ್ರತಿಯೊಂದು ಸೋರ್ಸ್ ಕೋಡ್ನು ಕೂಡ ನಮ್ದು ಇದೇ ಫೋಲ್ಡರ್ನಲ್ಲಿ ಇರುತ್ತೆ. ಆಲ್ ರೈಟ್, ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಂಬಿಟ್ಟು ಏನು ಮಾಡ್ತೀನಿ, ಇವಾಗ ಫೋಲ್ಡರ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಏನು ಮಾಡ್ತೀನಿ ಅಂದರೆ ರೈಟ್ ಕ್ಲಿಕ್ ಮಾಡ್ತೀನಿ. ಕೆಳಗಡೆ ನೋಡ್ಬೋದು ಓಪನ್ ವಿತ್ ಕೋಡ್ ಅಂತ ಬರ್ತದೆ ಆಪ್ಷನ್. ಕರೆಕ್ಟಾಗಿ ನಾನು ಹೇಳಿರೋ ಪ್ರಕಾರ ನೀವು ಇನ್ಸ್ಟಾಲ್ ಮಾಡಿದರೆ ಈ ಆಪ್ಷನ್ ಬರುತ್ತೆ. ಓಕೆ, ಸೊ ಓಪನ್ ವಿತ್ ಕೋಡ್ ಮಾಡ್ಕೋಬೇಕು. ಜಸ್ಟ್ ಏನಾಗುತ್ತೆ, ನಿಮ್ಮದು ಈ ಫೋಲ್ಡರ್ನ ಅದು ಡೈರೆಕ್ಟ್ಲಿ ಓಪನ್ ಮಾಡ್ತೇವೆ VS ಕೋಡ್ನಲ್ಲಿ. ಸೊ ಐ ಟ್ರಸ್ಟ್ ದಿಸ್ ಆಥರ್ ಅಂತ ಕೊಡಿ. ಓಕೆ, ಸೊ ಇವಾಗ ಏನಾಗಿದೆ, ಈ ಫೋಲ್ಡರ್ ಓಪನ್ ಆಗಿದೆ. ಇಲ್ಲೇ ನಾವೇನು ಮಾಡ್ಬೋದು ಅಂದರೆ ಫೈಲ್ ಕ್ರಿಯೇಟ್ ಮಾಡ್ಕೋಬೋದು, ಲೈಕ್ 01.cpp. ಓಕೆ, ಎಂಟರ್ ಕೊಟ್ಟರೆ ನಮ್ದು ಇಲ್ಲೊಂದು ಏನಾಗಿದೆ, CP ಫೈಲ್ ಕ್ರಿಯೇಟ್ ಆಗಿದೆ. ಓಕೆ, ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಒಂದು ಸಿಂಪಲ್ ಸಿಂಟ್ಯಾಕ್ಸ್ನ ಕೊಡ್ತೀನಿ ಇಲ್ಲಿ ಹೆಲೋ ವರ್ಡ್ ಪ್ರಿಂಟ್ ಮಾಡಿಸೋದಕ್ಕೋಸ್ಕರ, ಅಂದರೆ ವರ್ಕ್ ಆಗ್ತಾ ಇದೆಯಲ್ಲ ಅಂತ ನೋಡಬೇಕಾಗಿದೆ ಇವಾಗ ಪ್ರೆಸೆಂಟ್ಲಿ. ರೈಟ್, ಓಕೆ, ದಿಸ್ ಇಸ್ ಹೌ ಸಿಂಪಲ್ C++ ಪ್ರೋಗ್ರಾಮಿಂಗ್ ಲುಕ್ಸ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಎಡರ್ ಫೈಲ್ಸ್, ಆಮೇಲೆ ನೇಮ್ ಸ್ಪೇಸ್, ಅದಾದಮೇಲೆ ಮೇನ್ ಫಂಕ್ಷನ್ ಒಳಗಡೆ ರಿಟರ್ನ್ ಯೂಸ್ ಮಾಡ್ತಾ ಇದ್ದೀವಿ ಬಿಕಾಸ್ ಇಂಟ್ ಇಲ್ಲಿದೆ. ಓಕೆ, ಅದಕ್ಕೋಸ್ಕರ ಇಂಟ್ನ ನಾವು ರಿಟರ್ನ್ ಮಾಡ್ತಾ ಇದ್ವಿ. ಓಕೆ, ಸೊ COT ಯೂಸ್ ಮಾಡ್ಕೊಳ್ತಾ ಇದ್ದೀವಿ. COT ಎಲ್ಲಿಂದ ಬರ್ತದೆ, ಸ್ಟ್ಯಾಂಡರ್ಡ್ ಲೈಬ್ರರೀಸ್ಗಳಿಂದ ಬರ್ತಾ ಇದೆ. ಓಕೆ, ಇದನ್ನ ಇವಾಗ ರನ್ ಮಾಡಬೇಕು ಅಂದರೆ ನಮ್ಮ ಹತ್ರ ಎರಡು ಆಪ್ಷನ್ ಇದೆ. ನಾವು ಕಮಾಂಡ್ ಲೈನ್ಲಿಂದ ರನ್ ಮಾಡಿಸ್ಬೋದು, ಅಥವಾ ನಮ್ಮ ಹತ್ರ ಇನ್ನೊಂದು ಆಪ್ಷನ್ ಬರುತ್ತೆ. ಜಸ್ಟ್ ಏನು ಮಾಡಿ, ಇಲ್ಲಿ ಬ್ಲಾಕ್ಸ್ ಕಾಣಿಸ್ತಾ ಇದಾವಲ್ಲ ಎಕ್ಸ್ಟೆನ್ಷನ್ಸ್ ಅಂತ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಇಲ್ಲೇನು ಮಾಡಿ, ಕೋಡ್ ರನ್ನರ್ ಅಂತ ಕೊಡಿ. ಓಕೆ, ಕೋಡ್ ರನ್ನರ್. ಓಕೆ, ಕೋಡ್ ರನ್ನರ್ ಅಂತ ಕೊಟ್ಟಾದ್ಮೇಲೆ ಇಲ್ಲೇನು ಬರ್ತಾ ಇದೆ, ಈ ಐಕಾನ್. ಓಕೆ, ಡಾಟ್ ರನ್ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನ ಏನು ಮಾಡ್ಕೊಳ್ಳಿ, ಅನ್ಇನ್ಸ್ಟಾಲ್. ಓಕೆ, ಸೊ ನನ್ನ ಹತ್ರ ಆಲ್ರೆಡಿ ಇನ್ಸ್ಟಾಲ್ ಇದೆ. ಸೊ ಅದಕ್ಕೋಸ್ಕರ ಇದು ಏನು ತೋರಿಸ್ತದೆ, ಅನ್ಇನ್ಸ್ಟಾಲ್ ಅಂತ ತೋರಿಸ್ತದೆ. ಅನ್ಇನ್ಸ್ಟಾಲ್ ಮಾಡ್ಕೊಂಬಿಟ್ಟು ವಾಪಸ್ ಇನ್ಸ್ಟಾಲ್ ಮಾಡಿ ತೋರಿಸ್ತೀನಿ ನಿಮಗೆ. ಓಕೆ, ಅದಾದಮೇಲೆ ಈ ರೀತಿ ಕಾಣಿಸುತ್ತೆ. ಜಸ್ಟ್ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇನ್ಸ್ಟಾಲಿಂಗ್ ಅಂತ ಬರ್ತಾ ಇದೆ.
ಸೊ ದಿಸ್ ಎಕ್ಸ್ಟೆನ್ಷನ್ ಈಸ್ ಎನೇಬಲ್ಡ್ ಗ್ಲೋಬಲಿ. ಓಕೆ, ಸೊ ಇದು ಏನಾಯ್ತು ಇವಾಗ ಇನ್ಸ್ಟಾಲ್ ಆಯಿತು, ಜಸ್ಟ್ ದ್ಯಾಟ್ಸ್ ಇಟ್. ಅದಾದಮೇಲೆ ನಮಗೆ ಇನ್ನೊಂದು ಎಕ್ಸ್ಟೆನ್ಷನ್ ಇನ್ಸ್ಟಾಲ್ ಮಾಡಿಸ್ಬೇಕಾಗಿದೆ, ದ್ಯಾಟ್ ಈಸ್ C/C++. ಓಕೆ, ಮೈಕ್ರೋಸಾಫ್ಟ್ದವ್ರದ್ದು C/C++ ಅಂತ. ಇದು ಕೂಡ ನನ್ನ ಹತ್ರ ಆಲ್ರೆಡಿ ಇನ್ಸ್ಟಾಲ್ ಇದೆ. ಸೊ ಜಸ್ಟ್ ಏನು ಮಾಡಿ ಅನ್ಇನ್ಸ್ಟಾಲ್ ಅಂತ ಮಾಡಿ, ಅದಾದಮೇಲೆ ಇನ್ಸ್ಟಾಲ್ ಅಂತ ಕೊಟ್ಟರೆ ಇದೇನಾಗುತ್ತೆ, ಇನ್ಸ್ಟಾಲ್ ಆಗುತ್ತೆ. ಓಕೆ, ಸೊ ನೀವು ಪ್ರೆಸೆಂಟ್ಲಿ ಇನ್ಸ್ಟಾಲ್ ಮಾಡಿಸಿಲ್ಲ ಅಂತಂದರೆ ಅಫ್ಕೋರ್ಸ್ ಇನ್ಸ್ಟಾಲ್ ಅನ್ನೋ ಬಟನ್ ಬರುತ್ತೆ, ಕ್ಲಿಕ್ ಮಾಡಿದ್ರೆ ಜಸ್ಟ್ ಇನ್ಸ್ಟಾಲ್ ಆಗುತ್ತೆ ಎಕ್ಸ್ಟೆನ್ಷನ್. ದ್ಯಾಟ್ಸ್ ಇಟ್. ಇವು 2 ಎಕ್ಸ್ಟೆನ್ಷನ್ಸ್ನ ಇನ್ಸ್ಟಾಲ್ ಮಾಡಿಸ್ಬೇಕಾಗಿತ್ತು, 2 ಇನ್ಸ್ಟಾಲ್ ಮಾಡಿಸ್ಕೊಂಡ್ವಿ. ಓಕೆ, ಸೊ ಇವಾಗ ಏನು ಮಾಡ್ಬೋದು, ನಾನು ಜಸ್ಟ್ ಇದನ್ನ ಸೇವ್ ಮಾಡ್ಕೊಂಬಿಟ್ಟು ರನ್ ಕೋಡ್ ಅಂತ ಕೊಟ್ಟರೆ ಇದೇನಾಗುತ್ತೆ, ನಂದು ರನ್ ಆಗುತ್ತೆ. ಹೆಲೋ ವರ್ಲ್ಡ್, ಹಿಯರ್ ವಿ ಗೋ. ಓಕೆ, ಸೊ ಈ ರೀತಿ ನಾವು ಬೇಸಿಕಲಿ ರನ್ ಮಾಡಲ್ಲ ಕೋಡ್ನ, ಅದನ್ನ ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿದ್ದೀವಿ ಬಿಕಾಸ್ ನಮ್ಗೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವ ರೀತಿ ಸೆಟಪ್ ಮಾಡಬೇಕಾಗುತ್ತೆ ನಾವು ಅನ್ನೋದನ್ನ ಹೇಳ್ಕೊಡ್ತೀನಿ ಇವಾಗ. ಓಕೆ, ಸೊ ಕಾಂಪಿಟೇಟಿವ್ ಕೋಡಿಂಗ್ ಇಂಟರ್ಫೇಸ್ ಸೆಟಪ್ ಮಾಡ್ಬೇಕಂದಿಲ್ಲ, ಸೊ ಅದ್ರ ಬಗ್ಗೆ ಮಾತಾಡೋಣ. ಫಸ್ಟ್ ಆಫ್ ಆಲ್ ಇದ್ರದ್ದು ಲಿಂಕ್ ಕೊಟ್ಟಿದ್ದೀನಿ, ಪೂರ್ತಿ ನೀವು ಏನಾದರೂ ರೀಡ್ ಮಾಡಬೇಕಾಗಿತ್ತು ಅಂದರೆ ರೀಡ್ ಮಾಡ್ಬೋದು. ಲಿಂಕ್ ಕೊಟ್ಟಿರ್ತೀನಿ ಕೆಳಗಡೆ ಗಿಟ್ಹಬ್ಬಿಂದ. ಓಕೆ, ಸೊ ಇದನ್ನು ಕೂಡ ನಾನು ಏನು ಮಾಡ್ತೀನಿ, ಕಾಪಿ ಮಾಡ್ಕೊಂಬಿಟ್ಟು ಅವೆಲ್ಲ ಐಡಿಯಾ. ಸೊ ನಿಮಗೆ ಪ್ರತಿಯೊಂದನ್ನು ಕೊಡಬೇಕಾಗತ್ತಲ್ಲ, ರೈಟ್? ಸೊ ಇಲ್ಲಿ ಇದನ್ನು ಕೂಡ ಕೊಟ್ಟಿರ್ತೀನಿ. ಪೂರ್ತಿ ನೀವೇನು ಮಾಡ್ಬೋದು ಅಂದರೆ ಓದ್ಕೋಬೋದು ಇದನ್ನು, ಏನಿದೆ ಏನಿಲ್ಲ ಅಂತ, ರೈಟ್? ಸೊ ಹಿವಿಗೋ. ಸೊ ಇನ್ಸ್ಟಾಲ್ ಮಾಡ್ಕೊಂಡ್ವಿ, ಫಸ್ಟ್ ಒನ್ ಕಂಪ್ಲೀಟ್. MijiW ಸೆಟಪ್ ಮಾಡ್ಕೊಂಡ್ವಿ, ಅದಾದಮೇಲೆ VS ಕೋಡ್ನಲ್ಲಿ ಕೋಡ್ ರನ್ನರ್ ಇನ್ಸ್ಟಾಲ್ ಮಾಡ್ಕೊಂಡ್ವಿ, ಮೈಕ್ರೋಸಾಫ್ಟ್ C++ ಅದನ್ನ ಕೂಡ ಇನ್ಸ್ಟಾಲ್ ಮಾಡ್ಕೊಂಡಿದ್ವಿ. ಇವಾಗ ಸೆಟಪ್ ಮಾಡಬೇಕಾಗಿದೆ ಕಾಂಪಿಟೇಟಿವ್ ಕೋಡಿಂಗ್ ಇಂಟರ್ಫೇಸ್ನ. ಓಕೆ, ಸೊ ಅದನ್ನ ಯಾವ ರೀತಿ ಮಾಡ್ತೀವಿ ಅಂತ ನೋಡ್ತಾ ಹೋಗೋಣ. VS ಕೋಡ್ ಓಪನ್ ಮಾಡ್ತೀನಿ. ಓಪನ್ ಮಾಡಾದ್ಮೇಲೆ ಇಲ್ಲಿ 2 ಫೈಲ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ ನಾನು. ಫಸ್ಟ್ ಒಂದು ಬಂದ್ಬಿಟ್ಟು input.txt. ಓಕೆ, ಸೊ ಸೆಕೆಂಡ್ ಒನ್ ಬಂದ್ಬಿಟ್ಟು output.txt. ದ್ಯಾಟ್ಸ್ ಇಟ್. ಓಕೆ, ಸೊ ಇವು 2 ನಾವೇನು ಮಾಡಿದ್ವಿ ಇವಾಗ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಅದಾದಮೇಲೆ ನಾನು ಏನು ಮಾಡ್ತೀನಿ, ಇಲ್ಲಿ ವ್ಯೂನಲ್ಲಿ ಹೋಗ್ಬಿಟ್ಟು ಎಡಿಟ್ ಲೇಔಟ್ ಸ್ಪ್ಲಿಟ್ ರೈಟ್ ಮಾಡೋಣ. ಓಕೆ, ಸೊ ಇಲ್ಲಿ ಏನಾಯಿತು, ನಮ್ಮದು ಔಟ್ಪುಟ್ ಬರ್ತಾ ಇದೆ, ಬೇಸಿಕಲಿ ಈ ರೀತಿ ಕಾಣಿಸ್ತಾ ಇದೆ. ಓಕೆ, ಸೊ ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ರೈಟ್ ಸೈಡ್ ಏನು ಓಪನ್ ಆಗಿದ್ದಲ್ಲ ಆ ಇಂಟರ್ಫೇಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವ್ಯೂ, ಆಮೇಲೆ ಬಂದ್ಬಿಟ್ಟು ಅಪೇರೆನ್ಸ್, ಎಡಿಟ್ ಲೇಔಟ್ ಸ್ಪ್ಲಿಟ್ ಡೌನ್. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲೊಂದು ಟ್ಯಾಬ್ ಓಪನ್ ಆಗಿದೆ, ಇಲ್ಲೊಂದು ಟ್ಯಾಬ್ ಓಪನ್ ಆಗಿದೆ, ಇಲ್ಲೊಂದು ಟ್ಯಾಬ್ ಓಪನ್ ಆಗಿದೆ. ಇಲ್ಲಿ ಔಟ್ಪುಟ್ ಟೆಕ್ಸ್ಟ್ ಇದೆ, ಇಲ್ಲಿ ಔಟ್ಪುಟ್ ಟೆಕ್ಸ್ಟ್ ಇದೆ. ಸೊ ನಾನು ಇಲ್ಲಿ ಏನು ಮಾಡ್ತೀನಿ, ಜಸ್ಟ್ ಇನ್ಪುಟ್ ಟೆಕ್ಸ್ಟ್ನ ಓಪನ್ ಮಾಡ್ಕೊಳ್ತೀನಿ. ಓಕೆ, ಸೊ ಈ ರೀತಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಬೇಕು. ನಿಮ್ದು ಯಾವುದಾದ್ರು ಫೈಲ್ ಯಾವುದಾದ್ರು ಟ್ಯಾಬ್ನಲ್ಲಿ ಓಪನ್ ಮಾಡಿದ್ರೆ ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ. ಓಕೆ, ಓಪನ್ ಆಗುತ್ತೆ ಆ ಫೈಲ್. ರೈಟ್, ಸೊ ಇವಾಗ CPP ಇಲ್ಲಿ ಓಪನ್ ಮಾಡೋದಿದೆ, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ಓಪನ್ ಆಗುತ್ತೆ. ಸೊ ನಿಮಗೆ ಇನ್ಪುಟ್ ಫೈಲ್ ಓಪನ್ ಮಾಡಬೇಕಾಗಿದೆ, ಇಲ್ಲಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ಓಪನ್ ಆಗುತ್ತೆ. ಸೊ ಈ ರೀತಿ ವರ್ಕ್ ಆಗುತ್ತೆ. ಓಕೆ, ಸೊ ಇಲ್ಲಿ input.txt ಫೈಲ್ ಓಪನ್ ಇದೆ, ಇಲ್ಲಿ output.txt ಫೈಲ್ ಓಪನ್ ಇದೆ, ರೈಟ್? ಜಸ್ಟ್ ಕ್ಲೋಸ್ ಮಾಡ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಏನು ಮಾಡ್ಬೋದು, ನಾವು ನಮ್ಮ ಕೋಡ್ನ ಇಟ್ಕೋಬೋದು, ರೈಟ್? ಸೊ ಇಲ್ಲಿ ಏನಾದರೂ ಇನ್ಪುಟ್ ಕೊಡೋದಿದ್ರೆ ಇಲ್ಲಿಂದ ನಾವು ಔಟ್ಪುಟ್ನ ಜನ್ರೇಟ್ ಮಾಡಿಸ್ಬೋದು. ಇದನ್ನು ಮಾಡಿಸೋದಕ್ಕೆ ಇದು ಡೈರೆಕ್ಟ್ಲಿ ಆಗೋದಿಲ್ಲ. ಸೊ ಅದಕ್ಕೊಂದು ಸ್ವಲ್ಪ ಸ್ಟೆಪ್ಸ್ ಇದ್ದಾವೆ, ಅವನು ಕೂಡ ಫಾಲೋ ಮಾಡಬೇಕಾಗುತ್ತೆ. ಜಸ್ಟ್ ಟರ್ಮಿನಲಲ್ಲಿ ಹೋಗ್ಬಿಟ್ಟು ಬಿಲ್ಡ್ ಟಾಸ್ಕ್ ಮೇಲೆ ಕ್ಲಿಕ್ ಮಾಡಿ, Ctrl+Shift+B ಹೊಡೆದ್ರು ಬರುತ್ತೆ. ಸೊ ಸಾರಿ ಕನ್ಫಿಗರ್ ಟಾಸ್ಕ್ ಸ್ವಲ್ಪ ಮಿಸ್ ಆಯಿತು. ಕನ್ಫಿಗರ್ ಟಾಸ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಬಿಟ್ಟು ಏನು ಮಾಡಬೇಕು ಅಂದರೆ ಇಲ್ಲಿ task.json ಇರುತ್ತೆ. ಕ್ರಿಯೇಟ್ tasks.json ಫೈಲ್ ಫ್ರಮ್ ಟೆಂಪ್ಲೇಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಅದರ್ಸ್. ಓಕೆ, ಸೊ ಇಷ್ಟು ಮಾಡಿದಾದ್ಮೇಲೆ ಇಲ್ಲಿ ನಮ್ಮದು task.json ಫೈಲ್ ಇದೆ. ಸೊ ಇವಾಗ ಏನು ಮಾಡ್ಬೇಕು, ನಾನು ನಿಮಗೆ ಇದ್ರ ಲಿಂಕ್ ಕೊಟ್ಟಿರ್ತೀನಿ ಇದ್ರದ್ದು ಕೂಡ. ಓಕೆ, ಸೊ ಇದು ಬೇಸಿಕಲಿ ವಿಂಡೋಸ್ task.jsonದು. ಇದು ಏನಿದೆ ಕಂಪ್ಲೀಟ್ಲಿ ಇದನ್ನ ಕಾಪಿ ಮಾಡ್ಕೊಳ್ಳಿ. ಓಕೆ, Ctrl ಕಾಪಿ. ಇದು ಪೂರ್ತಿ ಕಂಪ್ಲೀಟ್ಲಿ ಕಾಪಿ ಮಾಡ್ಕೊಂಬಿಟ್ಟು ಜಸ್ಟ್ ಇಲ್ಲಿ ಬಂದುಬಿಟ್ಟು ಕಂಪ್ಲೀಟ್ಲಿ ರೀಪ್ಲೇಸ್ ಮಾಡಿಬಿಟ್ಟು ಸೇವ್ ಮಾಡಿ. ಇದು ಫಸ್ಟ್ ಟಾಸ್ಕ್. ಓಕೆ, ಸೊ task.jsonna ನಾವು ಎಡಿಟ್ ಮಾಡ್ಕೊಂಡ್ವಿ. ಸೊ ಅದಾದಮೇಲೆ ನೆಕ್ಸ್ಟ್ ಥಿಂಗ್ ನಾವು ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, ಐ ಜಸ್ಟ್ ಬ್ರಿಂಗ್ ದಿಸ್ ಥಿಂಗ್. ಓಕೆ, ಟರ್ಮಿನಲ್ ಹೋಗ್ಬಿಟ್ಟು ನ್ಯೂ ಟರ್ಮಿನಲ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮ್ಮದು CMDನೇ ಓಪನ್ ಆಗ್ತಾ ಇದೆ. ಬೇಸಿಕಲಿ ನಿಮ್ದು ಏನು ಓಪನ್ ಆಗ್ಬೋದು ಅಂದರೆ PowerShell ಓಪನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ನೋಡಿ, ಇದು ಓಪನ್ ಆಗುತ್ತೆ, PowerShell ಈ ರೀತಿ ಓಪನ್ ಆಗುತ್ತೆ ನಿಮ್ಮದು. ಆ ರೀತಿ ಓಪನ್ ಆಗಬಾರ್ದು ಅಂತಂದರೆ ಇಲ್ಲಿ ಕ್ಲಿಕ್ ಮಾಡ್ಕೊಂಬಿಟ್ಟು ಏನು ಮಾಡಬೇಕಂದ್ರೆ ಕನ್ಫಿಗರ್ ಟಾಸ್ಕ್ಸ್ ಮೇಲೆ ಹೋಗಬೇಕು. ಸೆಲೆಕ್ಟ್ ಡಿಫಾಲ್ಟ್ ಪ್ರೊಫೈಲ್ ಅಂತ ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಕಮಾಂಡ್ ಪ್ರಾಂಪ್ಟ್ ಅಂತ ಬರುತ್ತೆ. ಸೊ ಅದ್ರ ಮೇಲೆ ಏನು ಮಾಡಬೇಕಂದ್ರೆ ಕ್ಲಿಕ್ ಮಾಡ್ಕೋಬೇಕು. ಓಕೆ, ಕ್ಲಿಕ್ ಮಾಡ್ಕೊಂಬಿಟ್ಟು ಇನ್ನೊಂದು ಸತಿ ನ್ಯೂ ಟರ್ಮಿನಲ್ ಅಂತ ಕೊಟ್ಟರೆ ಈಗ ಟರ್ಮಿನಲ್ ಬರುತ್ತೆ. ನಂದೇನಾದರೂ PowerShellಗೆ ಸೆಟ್ ಮಾಡೋದಿತ್ತಂದರೆ ಕನ್ಫಿಗರ್ ಟರ್ಮಿನಲ್ ಸೆಲೆಕ್ಟ್ ಡಿಫಾಲ್ಟ್ ಪ್ರೊಫೈಲ್ ಅಂತ ಬರುತ್ತೆ. ನಾನು PowerShell ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ನ್ಯೂ ಟರ್ಮಿನಲ್ ಅಂತ ಕೊಟ್ಟರೆ ನಂಗೆ ಏನು ಬರಬೇಕು, PowerShell ಬರಬೇಕು. ಓಕೆ, ಸೊ PowerShell ಬರ್ತಾ ಇದೆ. ಸೊ ಈ ರೀತಿ PowerShell ಇದ್ದಿದ್ದು ನೀವೇನು ಮಾಡ್ಕೊಳ್ಳಿ, ಸೆಲೆಕ್ಟ್ ಡಿಫಾಲ್ಟ್ ಪ್ರೊಫೈಲ್ ಮೇಲೆ ಹೋಗ್ಬಿಟ್ಟು ಕಮಾಂಡ್ ಪ್ರಾಂಪ್ಟ್ ಅಂತ ಮಾಡ್ಕೊಳ್ಳಿ. ದ್ಯಾಟ್ಸ್ ಇಟ್. ಓಕೆ, ಸೊ ಇವಾಗ ಇಲ್ಲಿ ಹೋಗ್ಬಿಟ್ಟು ನಾನು ಏನಾದರೂ ನ್ಯೂ ಟರ್ಮಿನಲ್ ಕೊಟ್ಟರೆ ಕಮಾಂಡ್ ಪ್ರಾಂಪ್ಟ್ ಬರುತ್ತೆ. ಇವಾಗ ನಾನು ಏನು ಮಾಡ್ಬೋದು ಅಂದರೆ ಡೈರೆಕ್ಟ್ಲಿ Ctrl+Shift+B ಕೊಟ್ಬಿಟ್ಟು ರನ್ ಮಾಡಿಸ್ಬೋದು ಹೆಲೋ ವರ್ಲ್ಡ್.
ನಂದು ಔಟ್ಪುಟ್ ಫೈಲ್ನಲ್ಲಿ ಎಲ್ಲ ರೀತಿಯಾದಂಥ ಔಟ್ಪುಟ್ ಬರ್ತಾ ಹೋಗುತ್ತೆ. ಇನ್ಪುಟ್ ಫೈಲ್ನಲ್ಲಿ ನಾನು ಏನು ಮಾಡ್ಬೋದು, ಇನ್ಪುಟ್ ಕೊಡ್ತಾ ಹೋಗ್ಬೋದು. ಲೈಕ್ ಇಲ್ಲಿ ನಾನು ಏನು ಮಾಡ್ತೀನಿ, ಇನ್ಪುಟ್ ತೊಗೊಳ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. ಇಂಟ್ ನಮ್ ಅಂತ ಇದೆ, ಸೊ ಇದನ್ನ ಇನ್ಪುಟ್ ತೊಗೊಳ್ತಾ ಇದ್ದೀನಿ, ಸಿನ್ ನಮ್. ಓಕೆ, ಸೊ ಅದಾದಮೇಲೆ ಇಲ್ಲಿ ಔಟ್ಪುಟ್ ಮಾಡಿಸ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. ಓಕೆ, ಹಲೋ ವರ್ಡ್ ನಮ್ ಆದಮೇಲೆ ಔಟ್ಪುಟ್ ಮಾಡಿಸ್ತಾ ಇದ್ದೀನಿ. ಇಲ್ಲೇನು ಕೊಡ್ತೀನಿ, ನಂಬರ್ ಅಂದರೆ 101 ಕೊಡ್ತೀನಿ. ಸೊ 101 ಅಂತ ಕೊಟ್ಬಿಟ್ಟು ಓಕೆ, ಸೊ ಜಸ್ಟ್ ಏನು ಮಾಡ್ತೀನಿ, Ctrl+Shift+B ಅಂತ ಕೊಟ್ಟರೆ ಹಲೋ ವರ್ಡ್ 101 ಈ ರೀತಿ ಪ್ರಿಂಟ್ ಆಗುತ್ತೆ. ಇನ್ಪುಟ್ ಔಟ್ಪುಟ್ ಫೈಲ್ ಎರಡು ಸಪ್ರೇಟ್ ಮಾಡ್ಕೊಂಡ್ವಿ. ತುಂಬ ಸಿಂಪಲ್ ಇದೆ. ಓಕೆ, ಸೊ ಇದೇ ರೀತಿ ರನ್ ಮಾಡಿಸ್ತೀನೋ, ಇದೇ ರೀತಿ ಸೆಟಪ್ನ ಯೂಸ್ ಮಾಡ್ಕೊಳ್ತೀವಿ. ನೀವು ಆ ರೀತಿ ರನ್ ಮಾಡಿಸ್ಬೇಕು ಅಂದ್ರೆ ರನ್ ಮಾಡಿಸ್ಬೋದು. ಕೋಡ್ ರನ್ನರ್ನ ಯೂಸ್ ಮಾಡ್ಕೊಂಬಿಟ್ಟು, ಕೋಡ್ ರನ್ನರ್ ಇದಕ್ಕೆ ಬೇಕೇ ಬೇಕು, ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋಕೆ. ಸೊ ಕೋಡ್ ರನ್ನರ್ ಇರದೆ ಇದು ವರ್ಕ್ ಆಗಲ್ಲ ಬೇಸಿಕಲಿ. ಓಕೆ, ಆಲ್ ರೈಟ್, ದ್ಯಾಟ್ಸ್ ಇಟ್ ಫಾರ್ ಟುಡೇ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಾನು ವಿಡಿಯೋಸ್ಗಳನ್ನ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಕಲಿಸ್ತಾರೆ. ಜೈ ಹಿಂದ್, ಒಂದೇ ಮಾತಾಡೋಣ.